ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನನ್ನ ಹೇರ್ ಕೇರ್ ರುಟೀನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹೇರ್ ಕೇರ್ ರುಟೀನ್ ಏನು ವಿಡಿಯೋ ಇದೆ ಅದು ತುಂಬ ಶಾರ್ಟ್ ಆಗಿ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ನಾನು ಜಾಸ್ತಿ ಹೇರ್ ಕೇರ್ ಎಲ್ಲ ರುಟೀನ್ ಎಲ್ಲ ಮಾಡಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಹಾಗೇ ಸ್ವಲ್ಪ ಮಾಡ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ನಂದು ಎಕ್ಸ್ಟ್ರಾ ಆ್ಯಡ್ ಆನ್ ಅಥವಾ ಕಡಿಮೆನೇ ಪ್ರಾಡಕ್ಟ್ಸ್ ಇರ್ಬೋದೇನು. ಓಕೆ, ಫಸ್ಟ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ ಏನಂದರೆ ಆಯಿಲ್ ಮಸಾಜಿಂಗ್. ಅದು ತುಂಬ ಹೇರಿಗೆ ಮುಖ್ಯ ಅಲ್ವಾ. ಆಯಿಲ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ತೆಂಗಿನೆಣ್ಣೆ. ಅದು ಯಾವ ತೆಂಗಿನೆಣ್ಣೆ, ಹೊರಗಿದ್ದು ಬಂದ ಪ್ರಾಡಕ್ಟ್ ಅಲ್ಲ. ನಮ್ಮ ಮನೇಲಿರೋ ಕೊಬ್ಬರಿ ಇರುತ್ತಲ್ವ, ಅದನ್ನ ಫ್ಯಾಕ್ಟ್ರಿ ಕೊಟ್ಬಿಟ್ಟು ಎಣ್ಣೆ ಮಾಡ್ಕೊಂಡು ಬಂದಿರ್ತೀವಿ, ಅದನ್ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ನನ್ನ ಹೇರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಲ್ಲ, ಮೆಂತ್ಯ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ. ಯಾವಾಗ ನಾನು ಮೆಂತ್ಯ ಎಣ್ಣೆ ಯೂಸ್ ಮಾಡ್ತೀನಿ ಅಂದರೆ ನಾನು ಸಮ್ಮರ್ ಸೀಸನ್ ಬಂದ ತಕ್ಷಣವೇ ನಾನು ಮೆಂತ್ಯ ಎಣ್ಣೆ ಯೂಸ್ ಮಾಡ್ತೀನಿ. ಏನಕ್ಕೆ ನಾನು ಮೆಂತ್ಯ ಎಣ್ಣೆ ಯೂಸ್ ಮಾಡ್ತೀನಿ ಏನಕ್ಕಂದರೆ ನನಗೆ ಸಮ್ಮರ್ ಆಗಿದ ನಂತರ ಸ್ವೆಟ್ಟಿಗೆ ಅನಿಸುತ್ತೆ, ನನಗೆ ಡ್ಯಾಂಡ್ರಫ್ ಆಗಿಬಿಡುತ್ತೆ. ಡ್ಯಾಂಡ್ರಫ್ ಹೋಗಲ್ಲ ಅಂತಲ್ಲ, ಬಟ್ ಮೆಂತ್ಯ ಎಣ್ಣೆ ಹಾಕಿದರೆ ನಂಗೆ ಸ್ವಲ್ಪ ಡ್ಯಾಂಡ್ರಫ್ ಬೇಗನೆ ಕಡಿಮೆ ಆಗುತ್ತೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನಮ್ಮ ಮೆಂತ್ಯ ಎಣ್ಣೆ ಮನೇಲೇ ಮಾಡ್ತಾರೆ. ನಿಮಗೆ ಯಾರಿಗೆ ಮೆಂತ್ಯ ಎಣ್ಣೆ ಹೇಗೆ ಮಾಡೋದಂತ ಗೊತ್ತಿಲ್ಲ, ನೀವು ನನಗೆ ಕಮೆಂಟಲ್ಲಿ ಹಾಕಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ವಿಡಿಯೋ ಬೇಕಾದರೂ ಹೇಳಿ, ನಾನು ಮೆಂತ್ಯ ಎಣ್ಣೆ ವಿಡಿಯೋ ನಾನು ಮಾಡ್ತೇನೆ. ಅಮ್ಮನ ಹತ್ರ ಹೇಳಿಬಿಟ್ಟು ನಾನು ಮಾಡಿಸ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಕೊಕೊನಟ್ ಆಯಿಲ್ನ ನಾವು ಒಂದು ಕ್ಯಾನಿಗೆ ತುಂಬಿಸ್ಬಿಟ್ಟು ಅದರಿಂದ ಈ ಥರ ನಾರ್ಮಲ್ ಬಾಟಲ್ ಇರ್ತದಲ್ಲ, ಪ್ಯಾರಾಶೂಟ್ ಆಯಿಲ್, ಇಂಥ ಬಾಟಲಿಗೆ ಹಾಕ್ಕೊತೀವಿ. ಏನಕ್ಕೆ ಇದಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಈಸಿ ಆಗಿಬಿಡುತ್ತಲ್ಲ ಹೀಗೆ ಹಾಕೋಬೇಕಂತ. ಇವಾಗ ನಾನೇನು ನಿಮಗೆ ಆಯಿಲೆಲ್ಲ ಅಪ್ಲೈ ಮಾಡಿ ತೋರಿಸ್ತಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ತಲೆ ಸ್ನಾನ ಆಗಿಬಿಟ್ಟಿದೆ. ಅದರಿಂದ ನಾನು ನಿಮಗೆ ಆಯಿಲ್ ಮಸಾಜ್ ಹೇಗೆ ಅಂತ ಮಾಡೋದು ಅಂತ ತೋರಿಸ್ತಾ ಇಲ್ಲ. ಆಯಿಲ್ ಮಸಾಜ್ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿ. ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಸಾಜ್ ಮಾಡಿದರೆ ಆಯಿತು. ಅದು ಸ್ಕ್ಯಾಲ್ಪಿಗೆ ಕರೆಕ್ಟ್ ಅಬ್ಸರ್ವ್ ಆಗಬೇಕು. ಈಗ ನೀವು ಆಯಿಲ್ ಮಸಾಜ್ ಮಾಡ್ತೀರಾ, ನೆಕ್ಸ್ಟ್ ನೀವು ಸ್ನಾನ ಮಾಡ್ತೀರಲ್ವಾ, ಸ್ನಾನ ಮಾಡುವಾಗ ನೀವು ಲೂಕ್ ವಾಮ್ ವಾಟರಲ್ಲಿ ನೀವು ಸ್ನಾನ ಮಾಡಿ. ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ. ಆದಷ್ಟು ನೀವು ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಪ್ಯಾಂಟಿನ್ ಆರ್ ಡವ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಆದರೆ ನಾನು ಪ್ಯಾಂಟಿನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅದು ಏನು ಪ್ರಾಬ್ಲಮ್ ಏನೂ ಆಗಿಲ್ಲ ಕೂದಲಿಗೆ. ನಾನು ಪ್ಯಾಂಟಿನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿ ಚೇಂಜಸ್ ಎಲ್ಲ ಮಾಡ್ತಾ ಇರಲ್ಲ. ಏನು ಒಂದು ಪ್ರಾಡಕ್ಟ್ ಇದೆ ಅದನ್ನೇ ಯೂಸ್ ಮಾಡ್ತೀನಿ. ಅದು ನಂಗೆ ಸೆಟ್ ಆಯಿತಾ ಅದನ್ನೇ ನಾನು ಯೂಸ್ ಮಾಡೋದು. ಮತ್ತೇನು ನಾನು ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡಲ್ಲ. ಆಯಿಲ್ನ ಸ್ಕ್ಯಾಲ್ಪಿಗೆ ನಾನು 2 ಅವರ್ಸ್ ನಾನು ಸ್ಕ್ಯಾಲ್ಪಿಗೆ ಅಬ್ಸರ್ವ್ ಆಗುವಾಗೆ ನಾನು ಬಿಡ್ಕೊತೀನಿ. ಜಾಸ್ತಿ ಹೇಗಂದರೆ ನಾವು ಸ್ನಾನ ಮಾಡೋ ಮುಂಚೆ ದಿನವೇ ಅಪ್ಲೈ ಮಾಡ್ಕೊತೀನಿ. ಏನಕ್ಕಂದರೆ ಸ್ಕ್ಯಾಲ್ಪ್ ಫುಲ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲದಿದ್ದರೆ ನನಗೆಲ್ಲರೂ ಅರ್ಜೆನ್ಸಿ ಇದೆ, ಇಲ್ಲ ಇವಾಗ ನನಗೆ ಅರ್ಜೆಂಟ್ ಎಲ್ಲಿಗಾದರೂ ಹೋಗಲೇಬೇಕು ಅಂತಿದ್ರೆ ಅಟ್ಲೀಸ್ಟ್ ನಾನು 2 ಅವರ್ಸ್ ಆದರೂ ಬಿಡ್ಕೊತೀನಿ. ಏನಕ್ಕಂದರೆ ಸ್ಕ್ಯಾಲ್ಪ್ ತುಂಬ ಅಬ್ಸರ್ವ್ ಆಗಲೇಬೇಕು. ಹಾಗಾಗಿ ನೀವು ಕೂಡ ಆ ಥರನೇ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾನು ಈ ಥರ ಕೋಂಬ್ ಯೂಸ್ ಮಾಡ್ತೀನಿ. ಏನಕ್ಕೆ ಈ ಥರ ಕೋಂಬ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ, ಈ ಥರ ನೀವು ಕೋಂಬ್ ಮಾಡ್ಕೊತೀರಲ್ಲ, ಈ ಥರ ಕೋಂಬ್ ಮಾಡಿದಾಗ ತುಂಬ ಏನು ಹೇಳೋದು ಸಿಕ್ಕಿರುತ್ತೆ, ಅದೆಲ್ಲ ಈಸಿಲಿ ನಿಮಗೆ ಹೋಗುತ್ತೆ. ಹಾಗೆ ನಿಮಗೆ ಹೇರ್ ಫಾಲ್ ಆಗೋದಿಲ್ಲ ಈ ಥರ ಕೋಂಬ್. ನಾನು ಇನ್ನು ಹೊಸದಾಗಿ ಒಂದು ಕೇಳಿದ್ದೀನಿ, ವೈಟ್ ಟೀತ್ ಕೋಂಬ್. ಇದು ಈ ಥರ ಕೋಂಬ್ ನಿಮಗೆ ಬ್ಯಾಂಬೂ ಇಂದ ಕೂಡ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಆ ಥರ ಏನಿಲ್ಲ ಫ್ರೆಂಡ್ಸ್. ನಾನು ಆ ಬ್ಯಾಂಬೂ ಏನು ತೊಗೊಂಡಿಲ್ಲ, ಬ್ಯಾಂಬೂದು ಕೋಂಬಲ್ಲ, ಇದರಲ್ಲೇ ತೊಗೊತಿದ್ದೀನಿ. ನನಗೇನು ಹೇರ್ ಫಾಲ್ ಆಗಲ್ಲ. ಆ್ಯಸ್ ಯೂಶ್ವಲ್ ನನಗೆ ಒಂದು ಪೋನಿಟು ಎಲ್ಲ ಹಾಕಬೇಕಾದ್ರೂ ಕೂಡ ನಾನು ಈ ಥರ ಕೋಂಬಲ್ಲೇ ನಾನು ಹಾಕೋದು. ಬೇರೆ ಕೋಂಬಲ್ಲೆಲ್ಲ ನಾನು ಏನು ಹೇರ್ ಸ್ಟೈಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇನ್ನು ನಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ಅಂತ ಹೇಳಿದರೆ, ಹೇರ್ ಕೇರ್ ರುಟೀನಲ್ಲಿ ಇದು ಲಾರಿಯಲ್ ಅವರ ಎಕ್ಸ್ಟ್ರಾಡಿನರಿ ಹೇರ್ ಸೆರಮ್ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಆಯಿಲಿ ಟೈಪ್ ಇದೆ. ನೀವು ಆಯಿಲ್ ಹೇಗೆ ನೀವು ಅಪ್ಲೈ ಮಾಡ್ತೀರಾ ಆ ಥರನೇ ಇದು ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಹೆಂಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ಜಸ್ಟ್ ನೀವು ಇಷ್ಟು ಪಿನ್ ತಗೊಳ್ಳಿ, ಓಕೆನಾ. ಜಸ್ಟ್ ಈ ಥರ ಹೀಗೆ ಸ್ಕ್ರಬ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಸ್ಕ್ಯಾಲ್ಪಿಗೆ ಕೂಡ ಹಾಕ್ಬೋದು. ಈ ಥರ ರೊಟೇಷ್ನಲ್ ಆಗಿ ನೀವು ಇಲ್ಲಿ ಕೂಡ ಹಾಕ್ಬೋದು, ರೂಟ್ಸಿಗೆ ಕೂಡ ಹಾಕ್ಬೋದು. ನೀವು ಹಾಕಿ ತೋರಿಸ್ತೀನಿ ನಾನು.
ಇದು ತುಂಬ ಒಳ್ಳೆ ಸ್ಮೆಲ್ ಕೂಡ ಇದೆ, ಹಾಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೂಡ ಇರುತ್ತೆ. ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅನಿಸಿದರೆ ನಿಮಗೆ, ನೀವು ಈ ಥರ ಸೆರಮ್ ಹಾಕಿದರೆ ತುಂಬ ಒಳ್ಳೆ ಆಗುತ್ತೆ ನಿಮಗೆ. ಏನಕ್ಕಂದರೆ ಜಾಸ್ತಿ ಕೂದಲೆಲ್ಲ ಹಾರಲ್ಲ, ಮತ್ತು ಇನ್ನೇನಂತ ಹೇಳಿದರೆ ತುಂಬ ಸೆರಮ್ ನಿಮಗೆ ಹೇರ್ ಫಾಲ್ ಆಗಲಿಕ್ಕೆಲ್ಲ ನಿಮಗೆ ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಸೊ ಈ ಸೆರಮ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಈ ಸೆರಮ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಿ ಅಮೆಝಾನ್ ಲಿಂಕ್ನ. ನಿಮಗೆ ಬೇಕಾದವರೆಲ್ಲ ನೀವು ಬೇಕಾದರೆ ಇದನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ನನ್ನದು ಹೇರ್ ಕೇರ್ ರುಟೀನ್. ನಾನು ಬ್ಯಾಂಗ್ಳೂರಿಗೆ ಹೋದ ನಂತರ ನಾನು ಹೇರ್ ಕಟ್ ಮಾಡಿದೆ. 1 year ಆಯಿತು. ಇಷ್ಟು ಶಾರ್ಟ್ ಮಾಡಿದ್ವಿ, ನನ್ನ ಅಮ್ಮ ಮಾಡಿದ್ದು ನನಗೆ. ಮತ್ತು ಇನ್ನೊಂದು ನಾನು ಹೇರ್ ಕೇರ್ ರುಟೀನಲ್ಲಿ ಏನು ಆ್ಯಡ್ ಆನ್ ಅಂತ ಹೇಳಿದರೆ, ನಾನು ಎವ್ರಿ 6 months to 12 months ಅಂದರೆ ಅಟ್ಲೀಸ್ಟ್ ಜಾಸ್ತಿ ಅಂತ ಹೇಳಿದರೆ ನಾನು ವರ್ಷಕ್ಕೆ ಒಂದು ಸತಿ ಆದರೂ ನಾನು ಹೇರ್ ಕಟ್ ಮಾಡೇ ಮಾಡ್ತೀನಿ. ಏನೇ ಗೊತ್ತಾ, ಸ್ಪ್ಲಿಟ್ ಎಂಡ್ಸ್ ಇದ್ದರೆ, ಡ್ಯಾಮೇಜ್ ಹೇರ್ ಇದ್ದರೆ ಅದೆಲ್ಲ ಕೂಡ ನಿಮಗೆ ಕಟ್ ಮಾಡಿದಾಗ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೆ. ಹಾಗಾಗಿ ನನ್ನ ಕೂದಲು ಮೇಂಟೈನ್ ಮಾಡಿದಾಗ ನಾನು ಹೇರ್ನ ನಾನು ಕಟ್ ಮಾಡ್ಕೊತೀನಿ. ಅಟ್ಲೀಸ್ಟ್ ನಿಮಗೆ ಅಯ್ಯೋ ತುಂಬ ಲೆಂತಿ ಕಟ್ ಮಾಡಬೇಕಲ್ಲ ಅಂತ ಅನಿಸಿದರೆ ಇಷ್ಟಿಷ್ಟು ಕೂಡ ಮಾಡ್ಬೋದು. ಇದರಲ್ಲಿ ಡ್ಯಾಮೇಜ್ ಹೇರ್ಸ್ ಎಲ್ಲ ಇರುತ್ತೆ, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇರುತ್ತೆ. ಸ್ಪ್ಲಿಟ್ ಎಂಡ್ಸ್ ಬಂತಂತ ಹೇಳಿದರೆ ಫ್ರೆಂಡ್ಸ್, ನಿಮ್ಮ ಆಟೋಮೆಟಿಕಲಿ ಹೇರ್ ಫಾಲ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಶೈನಿ ಆಗಿದೆ, ತಿಕ್ ಆಗಿದೆ, ಇಷ್ಟು ಚೆನ್ನಾಗಿ ಹೇಗಿದೆ ಅಂತ ಹೇಳಿದರೆ, ನಾನು ಇಷ್ಟು ಹೇರ್ ಕೇರ್ ರುಟೀನ್ ಮಾಡ್ತೀನಿ, ಈ ಥರ ಫಾಲೋ ಮಾಡ್ತೀನಿ ಅಂತಲೇ ಈ ಥರ ಹೇರ್ಸ್ ಇರೋದಲ್ಲ ಫ್ರೆಂಡ್ಸ್. ನನಗೆ ನನ್ನ ಜೆನಿಟೆಕಲ್ಲಿ ಬಂದಿರೋದು. ನನ್ನ ಅಕ್ಕದ ನೋಡಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ, ಅವ್ರದ್ದು ಕೂಡ ಈ ಥರನೇ ಇದೆ. ಆ್ಯಂಡ್ ಇವನ್ ನನ್ನದು ಮಮ್ಮಿ ಡ್ಯಾಡಿಯಿಂದ ಬಂದ ಗಿಫ್ಟ್ ಅಂತಲೇ ನನಗೆ ಹೇಳ್ಬೋದು. ಆ್ಯಕ್ಚುಲಿ ಮಮ್ಮಿದು ಈ ಥರ ಇಲ್ಲ. ಆ್ಯಕ್ಚುಲಿ ಅವಳಿಗೆ ತುಂಬ ತಿನ್ನಿದೆ ಹೇರ್ಸು, ಬಟ್ ನನ್ನ ಡ್ಯಾಡಿದು ತುಂಬ ತಿಕ್ಕಿದೆ. ಹಾಗಾಗಿ ನಮಗೆ ಕೂಡ ಡ್ಯಾಡಿ ಹಾಗೇ ಬಂದಿದೆ. ಆ್ಯಕ್ಚುಲಿ ಇದು ನನಗೆ ಡ್ಯಾಡಿಯಿಂದ ಬಂದ ಗಿಫ್ಟು. ಅವ್ರು ಹಾಗೇ ನಮಗೆ ಹೇರ್ಸ್ ಎಲ್ಲ ಬಂದಿದೆ. ಇವನ್ ನನ್ನ ಅಕ್ಕಂಗೂ ಕೂಡ ಇದೇ ಥರ ಇರೋದು. ಸೊ ನಾನು ಹೇರ್ಸ್ ಇರೋದು ರೀಸನ್ ಜೆನೆಟಿಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋನ ಈಗ ಫಸ್ಟ್ ಯಾರು ನೋಡ್ತಿದ್ದೀರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಲವ್ ಯು ಫ್ರೆಂಡ್ಸ್. ಬಾಯ್ ಬಾಯ್.